ರಾಜ್ಯಾದ್ಯಂತ ಶಾಲೆಗಳು ಆರಂಭ ಆಗಿದ್ದಾವೆ. ಆದರೆ ಈ ಗ್ರಾಮದಲ್ಲಿ ಶಾಲೆಯನ್ನು ವಿಭಿನ್ನವಾಗಿ ಪ್ರಾರಂಭಿಸಿದ್ದಾರೆ. ಒಂದು ಕಡೆ ಎತ್ತಿನ ಬಂಡಿಯಲ್ಲಿ ಸಾಗುತ್ತಿರುವ ಮಕ್ಕಳು, ಇನ್ನೊಂದೆಡೆ ಕೈಯಲ್ಲಿ ಬಲೂನ್ ಹಿಡಿದು ಸಾಗುತ್ತಿರೋ ಚಿಣ್ಣರು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಅವರ್ಸಾ ಗ್ರಾಮದಲ್ಲಿ. ರಾಜ್ಯಾದ್ಯಂತ ಶಾಲೆಗಳು ಆರಂಭವಾಗಿವೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಉತ್ಸಾಹ ಸಂಭ್ರಮ ಮುಗಿಲು ಮುಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲೆಗಳಲ್ಲೂ ವಿಭಿನ್ನವಾಗಿ ಮಕ್ಕಳನ್ನ ಸ್ವಾಗತಿಸಲಾಯಿತು. ನಾವು ಪ್ರತಿ ವರ್ಷ ನಾವು ಇಲ್ಲೊಂದು ಪ್ರಾರಂಭೋತ್ಸವವನ್ನು, ಯಾಕಂದರೆ ಹಳ್ಳಿ ಮಕ್ಕಳಾಗಿದ್ದರಿಂದ, ರೈತರ ಮಕ್ಕಳಾಗಿದ್ದರಿಂದ ಅವರ ಗ್ರಾಮೀಣ ಕಲೆಗೆ ಅವರು ಹೆಚ್ಚು ಒತ್ತು ಕೊಡ್ತಾರೆ ಮತ್ತು ಅದು ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ನಾವು ಅವರಿಗೊಂದು ಎತ್ತಿನ ಗಾಡಿಯ ಮೂಲಕ ಅವರಿಗೊಂದು ಈ ದಿವಸ ಪ್ರಾರಂಭೋತ್ಸವದ ಶಾಲಾ ಪ್ರಾರಂಭ ದಿವಸ ಒಂದು ಅದ್ಧೂರಿಯಾಗಿ ಅವರಿಗೊಂದು ಸ್ವಾಗತ ಕೋರುವ ಅನ್ನೋ ದೃಷ್ಟಿಯಿಂದ ಅವರ್ಸಾ ಸರ್ಕಾರಿ ಮಾದರಿ ಶಾಲೆಗೆ 150 ವರ್ಷದ ಇತಿಹಾಸವಿದೆ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕೆಂಬ ಉದ್ದೇಶದಿಂದ ಗ್ರಾಮೀಣ ಸೊಗಡಿನ ಸನ್ನಿವೇಶವನ್ನ ಸೃಷ್ಟಿಸಲಾಗಿತ್ತು. ಶಿಕ್ಷಕರ ಜೊತೆ ಎಲ್ಲರೂ ಸೇರಿ ನಾವು ಉತ್ತಮವಾಗಿ ಮಾಡಬೇಕು ಅನ್ನೋ ಒಂದು ಕ್ರಮ ಕೈಗೊಂಡು ಇವತ್ತು ನಾವು ಚಕ್ಕಡಿ ಗಾಡಿ ಅಂದರೆ ಎತ್ತಿನ ಗಾಡಿಯ ಮೂಲಕ ಮಕ್ಕಳನ್ನು ಮೆರವಣಿಗೆ ಮಾಡಿ ತಂದು ಅವರಿಗೆ ನಾವು ಸ್ವಾಗತವನ್ನು ನಮ್ಮ ಶಾಲೆಗೆ ಕೋರಿದ್ದೇವೆ. ಪ್ರತಿ ವರ್ಷವೂ ಕೂಡ ನಾವು ವಿನೂತನ ರೀತಿಯಲ್ಲಿ ಈ ಒಂದು ಸ್ವಾಗತವನ್ನು ಮಕ್ಕಳಿಗೆ ಮಾಡ್ತಿದ್ದೇವೆ. ಈ ವರ್ಷವೂ ಕೂಡ ಅದೇ ರೀತಿ ನಾವು ವಿನೂತನ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆ ಮಕ್ಕಳನ್ನ ಸ್ವಾಗತಿಸಿದ ರೀತಿ ವಿಶೇಷವಾಗಿತ್ತು. ಸರ್ಕಾರಿ ಶಾಲೆಗಳಲ್ಲೂ ಎಲ್ಲಾ ಸೌಲಭ್ಯಗಳಿದ್ದು ಸರ್ಕಾರಿ ಶಾಲೆಗಳತ್ತ ಮಕ್ಕಳು ಮುಖ ಮಾಡಲಿ ಅನ್ನೋದೇ ಶಿಕ್ಷಕರ ಆಶಯವಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯಾದ್ಯಂತ ಶಾಲೆಗಳು ಆರಂಭ ಆಗಿದ್ದಾವೆ. ಆದರೆ ಈ ಗ್ರಾಮದಲ್ಲಿ ಶಾಲೆಯನ್ನು ವಿಭಿನ್ನವಾಗಿ ಪ್ರಾರಂಭಿಸಿದ್ದಾರೆ. ಒಂದು ಕಡೆ ಎತ್ತಿನ ಬಂಡಿಯಲ್ಲಿ ಸಾಗುತ್ತಿರುವ ಮಕ್ಕಳು, ಇನ್ನೊಂದೆಡೆ ಕೈಯಲ್ಲಿ ಬಲೂನ್ ಹಿಡಿದು ಸಾಗುತ್ತಿರೋ ಚಿಣ್ಣರು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಅವರ್ಸಾ ಗ್ರಾಮದಲ್ಲಿ. ರಾಜ್ಯಾದ್ಯಂತ ಶಾಲೆಗಳು ಆರಂಭವಾಗಿವೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಉತ್ಸಾಹ ಸಂಭ್ರಮ ಮುಗಿಲು ಮುಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲೆಗಳಲ್ಲೂ ವಿಭಿನ್ನವಾಗಿ ಮಕ್ಕಳನ್ನ ಸ್ವಾಗತಿಸಲಾಯಿತು. ನಾವು ಪ್ರತಿ ವರ್ಷ ನಾವು ಇಲ್ಲೊಂದು ಪ್ರಾರಂಭೋತ್ಸವವನ್ನು, ಯಾಕಂದರೆ ಹಳ್ಳಿ ಮಕ್ಕಳಾಗಿದ್ದರಿಂದ, ರೈತರ ಮಕ್ಕಳಾಗಿದ್ದರಿಂದ ಅವರ ಗ್ರಾಮೀಣ ಕಲೆಗೆ ಅವರು ಹೆಚ್ಚು ಒತ್ತು ಕೊಡ್ತಾರೆ ಮತ್ತು ಅದು ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ನಾವು ಅವರಿಗೊಂದು ಎತ್ತಿನ ಗಾಡಿಯ ಮೂಲಕ ಅವರಿಗೊಂದು ಈ ದಿವಸ ಪ್ರಾರಂಭೋತ್ಸವದ ಶಾಲಾ ಪ್ರಾರಂಭ ದಿವಸ ಒಂದು ಅದ್ಧೂರಿಯಾಗಿ ಅವರಿಗೊಂದು ಸ್ವಾಗತ ಕೋರುವ ಅನ್ನೋ ದೃಷ್ಟಿಯಿಂದ ಅವರ್ಸಾ ಸರ್ಕಾರಿ ಮಾದರಿ ಶಾಲೆಗೆ 150 ವರ್ಷದ ಇತಿಹಾಸವಿದೆ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕೆಂಬ ಉದ್ದೇಶದಿಂದ ಗ್ರಾಮೀಣ ಸೊಗಡಿನ ಸನ್ನಿವೇಶವನ್ನ ಸೃಷ್ಟಿಸಲಾಗಿತ್ತು. ಶಿಕ್ಷಕರ ಜೊತೆ ಎಲ್ಲರೂ ಸೇರಿ ನಾವು ಉತ್ತಮವಾಗಿ ಮಾಡಬೇಕು ಅನ್ನೋ ಒಂದು ಕ್ರಮ ಕೈಗೊಂಡು ಇವತ್ತು ನಾವು ಚಕ್ಕಡಿ ಗಾಡಿ ಅಂದರೆ ಎತ್ತಿನ ಗಾಡಿಯ ಮೂಲಕ ಮಕ್ಕಳನ್ನು ಮೆರವಣಿಗೆ ಮಾಡಿ ತಂದು ಅವರಿಗೆ ನಾವು ಸ್ವಾಗತವನ್ನು ನಮ್ಮ ಶಾಲೆಗೆ ಕೋರಿದ್ದೇವೆ. ಪ್ರತಿ ವರ್ಷವೂ ಕೂಡ ನಾವು ವಿನೂತನ ರೀತಿಯಲ್ಲಿ ಈ ಒಂದು ಸ್ವಾಗತವನ್ನು ಮಕ್ಕಳಿಗೆ ಮಾಡ್ತಿದ್ದೇವೆ. ಈ ವರ್ಷವೂ ಕೂಡ ಅದೇ ರೀತಿ ನಾವು ವಿನೂತನ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆ ಮಕ್ಕಳನ್ನ ಸ್ವಾಗತಿಸಿದ ರೀತಿ ವಿಶೇಷವಾಗಿತ್ತು. ಸರ್ಕಾರಿ ಶಾಲೆಗಳಲ್ಲೂ ಎಲ್ಲಾ ಸೌಲಭ್ಯಗಳಿದ್ದು ಸರ್ಕಾರಿ ಶಾಲೆಗಳತ್ತ ಮಕ್ಕಳು ಮುಖ ಮಾಡಲಿ ಅನ್ನೋದೇ ಶಿಕ್ಷಕರ ಆಶಯವಾಗಿದೆ.
ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.